ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರೂಪಾ ರಮೇಶ್ ಕನ್ನಡ ವ್ಲಾಗ್ಸಿಂದ ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ನಾನಿವತ್ತು ಮಧು ಸೀವಿಂಗ್ ಮಿಷಿನ್ ಶೋರೂಮಿಗೆ ಕರ್ಕೊಂಡ್ಬಂದಿದ್ದೀನಿ. ಇವರ ಶೋರೂಮ್ ಇರೋದು ರಾಜಾಜಿನಗರದಲ್ಲಿ ಪ್ರಸನ್ನ ಥಿಯೇಟರ್ ಇದೆಯಲ್ಲ, ಹಾಗೆ ಜಿ ಟಿ ಮಾಲ್ ಅದ್ರ ಪಕ್ಕದಲ್ಲೇ ಇವರ ಶೋರೂಮ್ ಬರುತ್ತೆ. ನಾನಿವತ್ತು ಇವರ ಶೋರೂಮಲ್ಲಿ ಬಂದ್ಬಿಟ್ಟು ನಿಮಗೆ ಎಂಬ್ರಾಯ್ಡ್ರಿ ಮಿಷಿನ್ಸ್ನ ತೋರ್ಸೋಕ್ಕೆ ಬಂದಿದ್ದೀನಿ. ಲೇಡೀಸ್ ತುಂಬ ಜನ ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ಸು, ಇಲ್ಲಾಂದರೆ ನೀವೇನಾದರೂ ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದೀರಾ, ಎಂಬ್ರಾಯ್ಡ್ರಿ ಮಾಡಬೇಕು, ನನಗೆ ಸ್ಟಿಚ್ಚಿಂಗ್ ಬರುತ್ತೆ, ಎಂಬ್ರಾಯ್ಡ್ರಿ ಎಲ್ಲ ಬೇರೆ ಕಡೆ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ. ಹಾಗೆ ನಿಮಗೆ ಪ್ರೈಸಸ್ಸು ಜಾಸ್ತಿ ಆಗುತ್ತೆ, ಹಾಗೂ ಟೈಮ್ಗೂ ಕೂಡ ಸಿಗೋದಿಲ್ಲ ಅಲ್ವಾ. ಅದಕ್ಕೆ ನೀವೇ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೀವು ಈ ಮಿಷಿನ್ನ ನೀವೇ ಮನೆಯಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇದ್ರೂ ಸಾಕು, ಅಲ್ಲೇ ಇಟ್ಕೊಂಡು ನೀವು ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ತುಂಬ ಜನ ಲೇಡೀಸ್ಗೆ ಆಚೆ ಹೋಗಿ ಕೆಲಸ ಮಾಡೋದಕ್ಕಾಗಲ್ಲ, ಮನೆಯಿಂದನೇ ಏನಾದರೂ ಸ್ಟಾರ್ಟ್ ಮಾಡಬೇಕಂದ್ರೆ ನೋಡಿ, ಇದೊಂದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ಎಂಬ್ರಾಯ್ಡ್ರಿ ಬಿಸ್ನೆಸ್ನ ನೀವು ಮನೆಯಿಂದನೇ ಸ್ಟಾರ್ಟ್ ಮಾಡ್ಬೋದು. ಇಲ್ಲಾಂದರೆ ನೀವೇನಾದ್ರು ಟೈಲರ್ಸ್ ಆಗಿದ್ದೀರಾ, ಟೈಲರ್ ಅಂಗಡಿ ಇಟ್ಕೊಂಡಿದ್ರು ಓಕೆ, ನಿಮ್ಮ ಇರೋ ಸ್ಪೇಸಲ್ಲಿ ಅಂಗಡೀಲಿ ಒಂದು ಸ್ವಲ್ಪನೇ ಸ್ಪೇಸ್ ಹಿಡಿಯುತ್ತೆ ಅಷ್ಟೇ. ಈ ಮಿಷನ್ನ ನೀವೇ ಹಾಕ್ಕೊಂಡು ನೀವೇ ಎಂಬ್ರಾಯ್ಡ್ರಿ ಕೂಡ ಮಾಡ್ಕೊಂಡು ಜೊತೆಲಿ ಬ್ಲೌಸಸ್ ಕೂಡ ಹೊಲ್ಕೊಂಡು ಇರ್ಬೋದಲ್ವ. ಹಾಗೆ ನೀವು ಏನಿಲ್ಲ ಅಂತ ಜಸ್ಟ್ ಒಂದು ಹಾಫ್ ಆನ್ ಅವರ್ ಇಂದ 1 ಅವರಲ್ಲಿ ನೀವು ಒಂದು ಬ್ಲೌಸ್ನ ರೆಡಿ ಮಾಡ್ಬೋದು. ಏನಿಲ್ಲ ಅಂದ್ರೂ ನೋಡಿ, ಜಸ್ಟ್ 30 to 1 ಅವರ್, 30 ಮಿನಿಟ್ಸಿಂದ 1 ಅವರಲ್ಲಿ ನೀವು ಏನಿದ್ರು 500ರಿಂದ 1000 ರೂಪಾಯಿವರೆಗೂ ದುಡಿಬೋದಲ್ವ. ಹಾಗೆ ಇಲ್ಲಿ ಅದು ಎಂಬ್ರಾಯ್ಡ್ರಿ ಮಿಷಿನ್ಸ್ ಅಂತಲೇ ಅಲ್ಲ ಫ್ರೆಂಡ್ಸ್, ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಬ್ರ್ಯಾಂಡ್ ಮಿಷಿನ್ಸ್ ಕೂಡ ಅವೈಲೇಬಲ್ ಇದೆ. ಡೊಮೆಸ್ಟಿಕ್ ಆಗಿರಲಿ, ಇಲ್ಲಾಂದರೆ ಗಾರ್ಮೆಂಟ್ಸ್ಗೆ ಬೇಕಾದಂಥ ಹೆವಿ ಮಿಷಿನ್ಸ್ ಆಗಿರಲಿ, ಮನೆಗೆ ಬೇಕಾಗಂಥ, ಟೈಲರ್ ಅಂಗಡಿಗೆ ಬೇಕಾಗಂಥ ಎಲ್ಲ ಬ್ರ್ಯಾಂಡು, ಒಂಥರ ಇದು ಮಲ್ಟಿ ಬ್ರ್ಯಾಂಡ್ ಶೋರೂಮ್ ಅಂತಲೇ ಹೇಳ್ಬೋದು. ನಿಮಗೆ ಇಲ್ಲಿ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಮಿಷಿನ್ಗಳು ಸಿಗುತ್ತೆ ಫ್ರೆಂಡ್ಸ್. ಹಾಗೆ ಇವ್ರದ್ದು ಆಥರೈಸ್ ಡೀಲರ್ ಕೂಡ ಆಗಿರ್ತಾರೆ ಜಾಕಲ್ಲಿ. ಹಾಗೆ ಇವ್ರದ್ದು ಕಂಪ್ಲೀಟ್ ಅಡ್ರೆಸ್ ಹಾಗೂ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬನ್ನಿ, ಇವತ್ತು ಎಂಬ್ರಾಯ್ಡ್ರಿ ಮಿಷಿನ್ಸ್ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದಾರೆ. ಹಾಗೆ HSW 5G ಒಂದು ಹೊಸ ಮಿಷಿನ್ ಕೂಡ ಬಂದಿದೆ, ಅದ್ರ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರೂಪಾ ರಮೇಶ್ ಕನ್ನಡ ವ್ಲಾಗ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ನಾನು ಟೋಲ್ ಗೇಟಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಮಾಗಡಿ ಮೇನ್ ರೋಡಲ್ಲಿ ಇದೆಯಲ್ಲ ಟೋಲ್ ಗೇಟ್, ಅಲ್ಲಿ ರಾಜಾಜಿನಗರ ಅಲ್ವಾ ಅಮ್ಮ, ರಾಜಾಜಿನಗರ್ ಬಂದಿದ್ದೀನಿ. ನಿಯರ್ ಟೋಲ್ ಗೇಟ್ ಬಸ್ ಸ್ಟಾಪ್, ಪ್ರಸನ್ನ ಥಿಯೇಟರ್, ನಿಯರ್ ಪ್ರಸನ್ನ ಥಿಯೇಟರ್ ಇದೆ. ಮಧು ಸೀವಿಂಗ್ ಮಿಷಿನ್ ಅವರ ಶಾಪಿಗೆ ಬಂದಿದ್ದೀನಿ. ಇವತ್ತು ನಮ್ಮ ಜೊತೆ ಮಧು ಸೀವಿಂಗ್ ಮಿಷಿನ್ ಕಡೆಯಿಂದ ರೇಖಾ ಮೇಡಮ್ ಅವರಿದ್ದಾರೆ. ಹಾಯ್ ಮ್ಯಾಮ್. ಚೆನ್ನಾಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ ಮ್ಯಾಮ್. ಮೇಡಮ್, ನಿಮ್ಮ ಹತ್ರ ಎಂಬ್ರಾಯ್ಡ್ರಿ ಮಿಷಿನ್ಸ್ ಅವೈಲೇಬಲ್ ಸಿಗುತ್ತಲ್ವಾ ಮ್ಯಾಮ್? ಇವ್ರ ಹತ್ರ ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ಮಿಷಿನ್ಸ್ ಅವೈಲೇಬಲ್ ಇದೆ ಫ್ರೆಂಡ್ಸ್. ಹಾಗೆ ಲೇಡೀಸ್ ಎಷ್ಟೋ ಜನ ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಮೇಡಮ್ ಮನೇಲಿ ಕುತ್ಕೊಂಡು ಯಾವ್ದಾದ್ರು ಬಿಸ್ನೆಸ್ ಮಾಡೋ ಅಂತದ್ದು ಯಾವ್ದಾದ್ರು ಒಂದು ವಿಡಿಯೋ ಮಾಡ್ಬಿಡಿ ಅಂತ. ಅದಕ್ಕೆ ನಾನು ಇವತ್ತು ಮಧು ಸೀವಿಂಗ್ ಮಿಷಿನ್ ಅವರ ಶೋರೂಮ್ ಬಂದಿದ್ದೀನಿ ಫ್ರೆಂಡ್ಸ್. ನೀವು ಸುಮಾರು ಜನ ಕೇಳ್ತಾ ಇದ್ರಿ, ಮೇಡಮ್ ಮನೇಲೆ ಕುತ್ಕೊಂಡು ಮಾಡೋ ಅಂತ ಬಿಸ್ನೆಸ್ ಯಾವ್ದಾದ್ರು ಐಡಿಯಾಸ್ ಹೇಳಿ ಮೇಡಮ್, ಈ ತರ ಯಾವ್ದಾದ್ರು ಒಂದು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಇವತ್ತು ಮಧು ಸೀವಿಂಗ್ ಮಿಷಿನ್ ಅವರ ಶೋರೂಮ್ ಬಂದಿದ್ದೀನಿ. ಎಷ್ಟೋ ಜನ ಲೇಡೀಸ್ಗೆ ಆಚೆ ಹೋಗಿ ದುಡಿಯೋದಕ್ಕಾಗಲ್ಲ, ಮನೇಲಿ ಮಕ್ಕಳು ಇನ್ನೇನೋ ಪ್ರಾಬ್ಲಮ್ಸ್ ಇಂದ ಹೋಗಕ್ಕಾಗಲ್ಲ. ಆದ್ರಿಂದ ನೀವು ಮನೇಲೆ ಕೂತ್ಕೊಂಡು ಆರಾಮಾಗಿ ತಿಂಗಳಿಗೆ 30ರಿಂದ 50,000 ರೂಪಾಯಿ ದುಡಿಯೋಂತ ಮಧು ಮಿಷಿನ್ ಅವರ ಎಂಬ್ರಾಯ್ಡ್ರಿ ಮಿಷಿನ್ ಇಂದ ನೀವು ದುಡಿಬಹುದು. ಹೇಗೆ ಅಂತ ಹೇಳ್ಬಿಟ್ಟು ಐಡಿಯಾ ಮಾಡ್ತಾ ಇದ್ದೀರಾ, ಏನಪ್ಪಾ ಹೆಂಗಪ್ಪ ಮನೇಲಿ ಕೂತ್ಕೊಂಡು 30ರಿಂದ 50,000 ರೂಪಾಯಿ ಹೆಂಗ್ ದುಡಿಬಹುದು ಅಂತ ಹೇಳ್ಬಿಟ್ಟು, ಇಲ್ಲಿ ಬ್ಯಾಕ್ ಸೈಡ್ ನೋಡ್ತಾ ಇದೀರಲ್ಲ ನೀವು, ಎಂಬ್ರಾಯ್ಡ್ರಿ ಮಿಷಿನ್ ಇದೆ ಫ್ರೆಂಡ್ಸ್. ನೋಡ್ತಾ ಇದೀರಲ್ಲ, ಅದು ಇವಾಗ ಲೇಟೆಸ್ಟ್ ಆಗಿ 5G ಬಂದಿದೆ. ಇವಾಗ ಯಾವ ತರ ವರ್ಕ್ ಆಗುತ್ತೆ ಮ್ಯಾಮ್, ಮತ್ತೆ ಇದೇನಾದ್ರೂ ಇವಾಗ ಲೇಡೀಸ್ ಮನೆಯಿಂದಾನೆ ತುಂಬಾ ಜನ ಕೆಲಸ ಮಾಡ್ಬೇಕಂತ ಇರ್ತಾರೆ, ಆಚೆ ಹೋಗಿ ದುಡಿಯೋದಿಕ್ ಆಗಲ್ಲ ಮೇಡಮ್. ಎಷ್ಟು ಮಿನಿಮಮ್ ಲೇಡೀಸ್ ಎಷ್ಟು ಮಿನಿಮಮ್ ಅರ್ನ್ ಮಾಡ್ಬೋದು ಮ್ಯಾಮ್ ಈ ಮಿಷಿನ್ ತಗೊಂಡ್ರೆ? ಈ ಮಿಷಿನ್ ತಗೊಂಡ್ರೆ ಅರ್ನ್ ಮಾಡ್ಬೇಕು 30 to 50,000 ಮಾಡ್ಬೋದು. ಆದ್ರೆ ಅಷ್ಟೇ ಎಫರ್ಟ್ ಅವ್ರು ಹಾಕ್ಬೇಕಾಗುತ್ತೆ. ಹೌದು, ಮಿಷಿನ್ ತಗೊಂಡ ತಕ್ಷಣ ನಾವು ಅರ್ನ್ ಮಾಡ್ಬೋದು ಅದ್ರ ತಕ್ಕಂತೆ ಅವ್ರ ಎಫರ್ಟ್ ಹಾಕ್ಬೇಕು, ವರ್ಕ್ ಮಾಡ್ಬೇಕಾಗತ್ತೆ. ಅದೇ ತರ ಅವ್ರಿಗೆ ಬ್ಯಾಕಪ್ ಗೆ ನಾವು ಡಿಸೈನ್ಸ್, ಕೆಟಲಾಗ್, ಆಮೇಲೆ ಡಿಸೈನಿಂಗ್ ಅಪ್ಲಿಕೇಶನ್ಸ್ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ.
ಪ್ರೊವೈಡ್ ಮಾಡ್ತೀರಾ ಆರಾಮಾಗಿ ಮಾಡ್ಕೋಬಹುದು ಮನೇಲೆ. ಅವ್ರು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎದ್ದೇಳ್ತಿದಂಗೆ ಮಷಿನ್ ರನ್ ಸ್ಟಾರ್ಟ್ ಮಾಡಿದ್ರೆ ಟಿಲ್ ನೈಟ್ ವರೆಗೂ ಅವರು ರನ್ನಿಂಗ್ ಮಾಡಿದ್ರು ಹೆವಿ ಡ್ಯೂಟಿ ಮಿಷಿನ್ಸ್ ಇರುತ್ತೆ. ಆರಾಮಾಗಿ ಮನೆ ಕೆಲಸ ಮಕ್ಳು ಎಲ್ಲ ನೋಡ್ಕೊಂಡು ಪಾರ್ಟ್ ಟೈಮ್ ಅವ್ರ ಜಾಬ್ ಏನೋ ಮಾಡ್ತೀನಿ ಅಂದ್ರೂ ಆನ್ ಮಾಡಿ ಹೋದ್ರೆ ಅದ್ರ ಪಾಡಿಗೆ ಅದು ವರ್ಕ್ ಆಗ್ತಾ ಇರುತ್ತೆ ಕಂಪ್ಲೀಟ್ ಆಗಿ ವರ್ಕ್ ಆಗಿ. ಆಟೋಮೆಟಿಕ್ ನೀಡಲ್ ಆಟೋಮೆಟಿಕ್ ಮ್ಯಾನುವಲ್ 2 ಆಪ್ಷನ್ ಇರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ 12 ನೀಡಲ್ ಇರುತ್ತೆ HSW ಅಲ್ಲಿ. 12 ನೀಡಲ್ ಇರೋದ್ರಿಂದ ಎಲ್ಲಾ ಕಲರ್ ಸೆಟ್ಟಿಂಗ್ ಎಲ್ಲ ಮಾಡಿದ್ರೆ ಕಲರ್ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಬಿಟ್ರೆ ಒಂದ್ ಸೆಟ್ಟಿಂಗ್ ಮಾಡಿ ಬಿಟ್ಬಿಟ್ರೆ ಕಂಪ್ಲೀಟ್ ಆಗಿ ಒಂದ್ ಕಲರ್ ಆದ್ಮೇಲೆ ಕಟ್ ಆಗಿ ನೆಕ್ಸ್ಟ್ ಕಲರ್ ತಗೊಂಡು ಕಂಪ್ಲೀಟ್ ಆಗಿ ಡಿಸೈನ್ ಆಗೋವರೆಗೂ ಯಾವ್ದೇ ರೀತಿ ತೊಂದರೆ ಇರಲ್ಲ. ಮಾಡ್ಕೊಂಡು ಹೋಗ್ಬೋದು. ಈಸಿ ಆಪರೇಟೆಡ್ ಇರ್ತದೆ. ಈಸಿ ಆಪರೇಟೆಡ್. ಇವಾಗ ಮನೇಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಇದ್ರೂ ಇಟ್ಕೋಬಹುದಲ್ವಾ ಮ್ಯಾಮ್? ಆಗುತ್ತೆ ಮೇಡಮ್. 3 to 4 feet ಅವ್ರ 5 feet ಒಳಗಡೆನೆ ಇದು ಸ್ಪೇಸ್ ಸ್ಪೇಸ್ ಅಷ್ಟೇ ಸಾಕಾಗುತ್ತೆ ಮೇಡಮ್. ಇದಕ್ಕೆ ಏನಾದ್ರು ಕರೆಂಟ್ ಏನಾದ್ರು ಸ್ಪೆಷಲ್ ಏನಾದ್ರು ಎಲೆಕ್ಟ್ರಿಸಿಟಿ ಏನಾದ್ರು ಜಾಸ್ತಿ ಬಿಲ್ ಏನಾದ್ರು ಬರುತ್ತಾ? ಇಲ್ಲ ನಾರ್ಮಲ್ ಆಗಿ ನಾವೇನು ಇವಾಗ ಮಿಕ್ಸಿ ಗ್ರೈಂಡರ್ ವಾಷಿಂಗ್ ಮಿಷಿನ್ ಟ್ಯೂಬ್ ಲೈಟ್ ಫ್ಯಾನ್ ಏನ್ ಯೂಸ್ ಮಾಡ್ತೀವಲ್ಲ ಅಷ್ಟೇ ಪವರೇ ಬೇಕಾಗುತ್ತೆ. 220 volts ಎಲ್ಲ ರನ್ ಆಗುತ್ತೆ. ಅಷ್ಟಲ್ಲೇ ರನ್ ಆಗುತ್ತೆ ಮ್ಯಾಮ್ ಇದು? ಓಕೆ ಮ್ಯಾಮ್, ಇವಾಗ ಎಲೆಕ್ಟ್ರಿಸಿಟಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸ್ಟ್ರಾ ಎಲೆಕ್ಟ್ರಿಸಿಟಿ ಏನಂತ ಏನಿಲ್ಲ. ಓಕೆ, ಹಂಗಾದ್ರೆ ಮನೇಲೆ ಸುಲಭವಾಗಿ ಮನೆಯಲ್ಲೇ ಕೂತ್ಕೊಂಡು ಲೇಡೀಸ್ ಕೆಲಸ ಮಾಡ್ಬೋದು. ಅದಿಲ್ದಂಗೆ ಮೇಡಮ್ ಇದು ಟೈಲರ್ ಅವ್ರಿಗೂ ತಗೋಬೋದಲ್ವಾ ಮ್ಯಾಮ್? ಇವಾಗ ಟೈಲರ್ ಗಳಿಗೂ ತುಂಬಾ ಆರ್ಡರ್ಸ್ ಇರುತ್ತೆ. ಅವರು ಬೇರೆ ಕಡೆ ಆರ್ಡರ್ ಕೊಡ್ತಾರೆ ಹೋಗ್ಬಿಟ್ಟು ಎಂಬ್ರಾಯ್ಡ್ರಿಗೆ. ಅವಾಗ ಅವರು ಕೆಲಸ ಬಿಟ್ಬಿಟ್ಟು ಅವ್ರ ಹತ್ರ ಹೋಗಿ ಎಂಬ್ರಾಯ್ಡ್ರಿ ಆಗಿದ್ಯಾ ಅಂತ ಕೇಳ್ಬೇಕು. ಎಷ್ಟೊಂದ್ ಜನ ನಮ್ಮ ಹತ್ರ ಬರೋ ಕಸ್ಟಮರ್ ಹೇಳ್ತಾರೆ, ನಾವ್ ಅವ್ರ ಹತ್ರ ಹೋಗ್ ಬರೋದ್ರಲ್ಲೇ ನಾನು ಒಂದ್ ಬ್ಲೌಸ್ ಸ್ಟಿಚ್ ಮಾಡ್ಬಿಡ್ತೀನಿ, 10 ಸರಿ ಹೋಗ್ಬೇಕಾಗುತ್ತೆ. ಅದು ಅವ್ರಿಗೆ ಅವಾಯ್ಡ್ ಆಗುತ್ತೆ. ಆಮೇಲೆ ಪ್ರೈಸಸ್ ತುಂಬಾ ಕಮ್ಮಿ ಬೀಳುತ್ತಲ್ವಾ ಮ್ಯಾಮ್? ಟೈಲರ್ ಗಳು ಬೇಗ ಆಗುತ್ತೆ ನಮ್ಗೆ. 1.5 or 2 hours ಅಲ್ಲೇ ಸಿಂಪಲ್ ಡಿಸೈನ್ಸ್ ಎಲ್ಲ ಮಾಡ್ಬೋದು. ಸಿಂಪಲ್ ಡಿಸೈನ್ಸ್ ಅವ್ರೇನು 350 450 ಗೆ ಬೇರೆಯವ್ರ ಹತ್ರ ಮಾಡಿಸ್ತಾ ಇದ್ರಲ್ಲ, ಅದ್ರ 1.5 hour ಅಲ್ಲೇ ಮಾಡ್ಕೋಬಹುದು ಡಿಸೈನ್ಸ್. ಓಕೆ, ಅಷ್ಟಲ್ಲೇ ಮಾಡ್ಕೋಬಹುದು ಮ್ಯಾಮ್. ಇವಾಗ ಏನು ಮೇಡಮ್ ಇದು ಲೇಟೆಸ್ಟ್ ಆಗಿ 5G ಅಂತ ಏನೋ ಕಾಣಿಸ್ತಾ ಇದೆ ನನಗೆ. ಇದ್ರ ಬಗ್ಗೆ ಬಂದ್ಬಿಟ್ಟು HSW ಅಲ್ಲಿ ಇವಾಗ ಒಂದು 2 months ಆಯ್ತು ಅಪ್ಗ್ರೇಡೆಡ್ ಮಾಡಿದ್ದಾರೆ. 5G ಮೀನ್ಸ್ ಈಗ ಟೆಕ್ನಾಲಜಿ ತಕ್ಕಂತೆ ಫ್ರೆಂಡ್ಲಿ ಯೂಸರ್ ಈಸಿ ಆಪರೇಟೆಡ್ ಮಾಡಕ್ಕೆ ಅಪ್ಗ್ರೇಡೆಡ್ ಮಾಡಿದ್ದಾರೆ ಕೆಲವೊಂದು ಆಪ್ಷನ್ಸ್. ಮುಂಚೆ ಈಗ ಇಷ್ಟಿನ ಮಷೀನ್ ಅಂದ ತಕ್ಷಣ ಕಂಪ್ಯೂಟರೈಸ್ಡ್ ಆದ್ರೆ ಕೆಲವೊಬ್ರು ಜನ ಕಸ್ಟಮರ್ಸ್ ಗಳು ಕೇಳ್ತಾರೆ, ನಮ್ಗೆ ಆಪರೇಟ್ ಮಾಡೋದ್ ಗೊತ್ತಾಗುತ್ತಾ, ಅಷ್ಟು ಲಕ್ಷ ಕೊಟ್ಟು ತಗೋಬೇಕು, ಹೌದು ಕಷ್ಟ ಇರುತ್ತೇನೋ, ನಂಗೆ ಎಷ್ಟು ದಿನ ಡೆಮೋ ಕೊಡ್ತೀರಾ ನೀವು, ಎಷ್ಟು ದಿನ ಟ್ರೈನಿಂಗ್ ಕೊಡ್ತೀರಾ ಅಂತ ಕೇಳ್ತಾರೆ. ಆತರ ಅವ್ರಿಗೆ ಏನೇ ಪ್ರಾಬ್ಲಮ್ ಆಗದೆ ಈಸಿಯಾಗಿ ಆಪರೇಟ್ ಮಾಡೋದಾದ್ರೆ ಇದು ಲೇಟೆಸ್ಟ್ ಮಾಡೆಲ್ ಬಂದಿದೆ. ಓಕೆ, ಲೇಟೆಸ್ಟ್ ಮಾಡೆಲ್. ಇವಾಗ ಎಷ್ಟೋ ಜನ ಲೇಡೀಸ್ ತುಂಬಾ ಓದಿರಲ್ಲ, ಅವ್ರಿಗೆ ಏನ್ ಮಾಡ್ಬೇಕು ಹೆಂಗ್ ಮಾಡಬೇಕು ಒಂದು ಐಡಿಯಾ ಸಿಗ್ತಲ್ವಾ ಮ್ಯಾಮ್? ವಿತೌಟ್ ಎನಿ ನಾಲೆಡ್ಜ್, ನಮ್ಗೆ ಟೈಲರಿಂಗ್ ಗೊತ್ತಿಲ್ಲ, ಸ್ಟಿಚಿಂಗ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂದ್ರೂ ಅವ್ರು ಇದನ್ನ ಆಪರೇಟ್ ಮಾಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಂಡು ಇರ್ಬೋದು. ಯಾವ್ದು ತೊಂದರೆ ಇರಲ್ಲ. ಇಲ್ಲ ನಮ್ಗೆ ಕಡಿಮೆ ಬೇಕು ಅಂತಂದ್ರೆ ಉಷಾ ಸಿಗುತ್ತೆ ನಮ್ಮ ಹತ್ರ. ಉಷಾ 450 550 ಸಿಗುತ್ತೆ. ಅದ್ರಲ್ಲೂ ನಿಮ್ಗೆ ಕಡಿಮೆ ಅಂದ್ರೆ ಸ್ಟಾರ್ಟಿಂಗ್ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ತೀನಿ, ಮಾರ್ಕೆಟಿಂಗ್ ನೋಡ್ಕೊಂಡು ಆಮೇಲೆ ನಾನು ಎಸ್ಟಾಬ್ಲಿಷ್ ಮಾಡ್ತೀನಿ ಅಂತಂದ್ರೆ ಅವರು 1,30,000 ಇಂದ ಉಷಾ ಮೆಷಿನ್ ಸಿಗುತ್ತೆ. ಅದು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಆಟೋಮೆಟಿಕ್ ಇರುತ್ತೆ. ಅದು ಅವ್ರಿಗೆ 2 years ವಾರಂಟಿ, ಡೋರ್ಸ್ಟೆಪ್ ಸರ್ವಿಸ್ ಡೆಮೋನು ಇರುತ್ತೆ. ಅದನ್ನು ಅವರು ಸ್ಟಾರ್ಟ್ ಅಪ್ ಮಾಡ್ತೀನಿ, ನಂಗೆ ಹೆವಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಅವ್ರು ಅದನ್ನು ಅವೈಲಬಿಲಿಟಿ ಇದೆ ನಮ್ಗೆ. ಮ್ಯಾಮ್, ಇವಾಗ ಒಂದೇ ಸಲ ಇಷ್ಟ ಅಮೌಂಟ್ ಪೇ ಮಾಡಕ್ ಆಗಲ್ಲ. ಯಾಕಂದ್ರೆ ಲೇಡೀಸ್ ಯಾರು ಮನೆ ಬಿಟ್ಟು ಹೋಗೋದಿಲ್ಲ, ಆಚೆ ದುಡಿತಾ ಇರಲ್ಲ, ಮನೇಲೆ ಕುತ್ಕೊಂಡು ದುಡಿಬೇಕಂತ ಇರ್ತಾರೆ. ಇಷ್ಟ ಇರುತ್ತೆ ನಾನು ಬೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟೊಂದು ಅಮೌಂಟ್ ಇರಲ್ಲ ಅವ್ರ ಹತ್ರ. ಆದ್ರೆ ನಿಮ್ಮ ಹತ್ರ ಏನಾದ್ರು EMI ಫೆಸಿಲಿಟಿ ಏನಾದ್ರು ಅವೈಲೇಬಲ್ ಇದೆಯಾ? EMI ಫೆಸಿಲಿಟಿ ಅಂದ್ರೆ ಲೈಕ್ ಬಜಾಜ್ ಕಾರ್ಡ್ ಇದೆ, ಕ್ರೆಡಿಟ್ ಕಾರ್ಡ್ ಇದೆ. ಬ್ಯಾಂಕ್ ಲೋನ್ಸ್ ಅಪ್ರೋಚ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಬೇಕಾಗಿರೋ ತರ ಕೊಟೇಶನ್ಸ್ ನಾವು ರೈಸ್ ಮಾಡ್ಕೊಡ್ತೀರಾ? ಮೀನ್ಸ್ ಬಜಾಜ್ ಫೈನಾನ್ಸ್ ಅವೈಲೇಬಲ್ ಇದೆ ನಿಮ್ಮ ಹತ್ರ? ಬಜಾಜ್ ಅವ್ರ ಕ್ರೆಡಿಟ್ ಕಾರ್ಡ್ ಎರಡು ಅವೈಲೇಬಲ್ ಇದೆ. ಮ್ಯಾಮ್, ಇವಾಗ ಸ್ಟಾರ್ಟಿಂಗ್ ರೇಂಜ್ ಏನಿಂದ ಇದೆ ಮ್ಯಾಮ್ ನಿಮ್ಮ HSW ಅಲ್ಲಿ? ಸ್ಟಾರ್ಟಿಂಗ್ ಮಾಡಲ್ ಬಂದ್ಬಿಟ್ಟು ನಿಮ್ಗೆ 3,25,000 ಇಂದ ಸ್ಟಾರ್ಟ್ ಆಗುತ್ತೆ. 3,25,000 ಇಂದ 12 ಮಾಡೆಲ್ಸ್ ಇದೆ. ಸ್ಟಾರ್ಟಿಂಗ್ ಬೇಸಿಕ್ ಮಾಡೆಲ್ 3,25,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ ಮ್ಯಾಮ್, ಇನ್ನು ಲೋಯರ್ ರೇಂಜ್ ಅಂದ್ರೆ ಉಷಾದ್ ಇದೆ ಅಲ್ವಾ ಮ್ಯಾಮ್? ಉಷಾದ್ ಇದೆ. ಉಷಾದ್ ಬಂದ್ಬಿಟ್ಟು ನಿಮ್ಗೆ 1,30,000 ಇಂದ ಸ್ಟಾರ್ಟ್ ಆಗುತ್ತೆ. 450 550 ಅಂತ ಬರುತ್ತೆ. ಬ್ರದರ್ ಮಾಡೆಲ್ ಸಿಗುತ್ತೆ. ಆಲ್ ಬ್ರ್ಯಾಂಡ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಸ್ಟ್ಯಾಂಡರ್ಡ್ ಆಗಿ ಒಂದೇ ಮಾಡೆಲ್ ಒಂದೇ ಬ್ರ್ಯಾಂಡ್ ಇಟ್ಕೊಂಡ್ಬಿಟ್ಟು ನೀವು ಇದೇ ತಗೊಳ್ಳಿ ಇಲ್ಲ, ಆಪ್ಷನ್ಸ್ ತುಂಬಾ ಇದೆ ನಿಮ್ಮ ಹತ್ರ. ತುಂಬಾ ಆಪ್ಷನ್ಸ್ ಇದೆ, ಮಲ್ಟಿ ಬ್ರ್ಯಾಂಡ್ಸ್ ಇದೆ. ಎನಿ ಬ್ರ್ಯಾಂಡ್ ನಿಮ್ಮ ಬಜೆಟ್ ತಕ್ಕಂತ ನೀವು ಸೆಲೆಕ್ಟ್ ಮಾಡಬಹುದು. ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ ಮ್ಯಾಮ್, ಇದು 5G ಅಂತ ಹೇಳಿದ್ರೆ ಇವಾಗ ಏನಾದ್ರು ನೆಕ್ಸ್ಟ್ ಅಪ್ಗ್ರೇಡ್ ಏನಾದ್ರು ಆದ್ರೆ ಅದನ್ನ ಅಪ್ಗ್ರೇಡ್ ಮಾಡ್ಕೋಬಹುದಾ ಮ್ಯಾಮ್ ನಾವು ಇದ್ರಲ್ಲೇ?
ಮಾಡ್ಕೋಬಹುದು ಮೇಡಮ್, ಆಪ್ಷನ್ಸ್ ಇರುತ್ತೆ ನಿಮ್ಗೆ. ಆಪ್ಷನ್ಸ್ ಇರುತ್ತೆ. ಮಾಡ್ಬೋದು. ಓಕೆ ಮ್ಯಾಮ್, ಇವಾಗ ಡಿಸೈನ್ಸ್ ಕೆಲವೊಂದು ಸೆಲೆಕ್ಟೆಡ್ ಇಷ್ಟು ಮಾತ್ರ ಒಂದು ಕೆಪಾಸಿಟಿ ಅಂತ ಇದ್ರಲ್ಲಿ ಇರುತ್ತೆ. ನೆಕ್ಸ್ಟ್ ಅವರು ಏನಾದ್ರು ಡಿಸೈನ್ಸ್ ಚೇಂಜ್ ಮಾಡ್ಬೇಕು, ಇವಾಗ ಕಸ್ಟಮೈಸ್ ಮಾಡ್ಬೇಕು ಅಂತ ಇರ್ತಾರೆ, ಇದು ಕಸ್ಟಮೈಸ್ ಮಾಡ್ಕೋಬಹುದಾ ಮ್ಯಾಮ್? ಯಾವ ತರ ಕಸ್ಟಮೈಸೇಷನ್ ಅಂದ್ರೆ ಈಗ ನಾವು ಡಿಸೈನ್ಸ್ ಅವ್ರಿಗೆ ರೆಡಿ ಮಾಡಿ ಕೊಟ್ಟಿರ್ತೀವಿ ಸ್ಟ್ಯಾಂಡರ್ಡ್ ಸೈಜ್ ಅಲ್ಲಿ. ಇನ್ ಕೇಸ್ ಏನಾದ್ರು ಅವ್ರಿಗೆ ಅದ್ರಲ್ಲಿ ಅಲ್ಟ್ರೇಷನ್ ಇದ್ರೆ 1 ಇಂಚ್ ವರೆಗೂ ಚಿಕ್ಕದು ದೊಡ್ಡದು ಮಾಡ್ಕೋಬಹುದು ಅವರು, ಯಾವ್ದೇ ರೀತಿ ಬೇಕು ಅಂದ್ರೆ. ನಾವು ಅವ್ರಿಗೆ ಅವ್ರಿಗೆ ಯೂಸ್ಫುಲ್ ಆಗಿ ಅಂತ ಕ್ಯಾಟಲಾಗ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ, ಡಿಸೈನಿಂಗ್ ಅಪ್ಲಿಕೇಶನ್ ಕೊಡ್ತಾ ಇದೀವಿ. ಆಯ್ತಾ, ಅವ್ರಿಗೆ ಎವ್ರಿ ಮಂತ್ 10 to 15 ಡಿಸೈನ್ ಅಪ್ಲಿಕೇಶನ್ ಆಡ್ ಆನ್ ಆಗುತ್ತೆ, ಅದು ಫ್ರೀ ಇರುತ್ತೆ. ಅವ್ರಿಗೆ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ. ಅವ್ರು ಎವ್ರಿ ಕಸ್ಟಮರ್ ಯಾವಾಗ್ಲೂ ಅಷ್ಟೇ, ನಾವ್ ಎಷ್ಟು ಡಿಸೈನ್ ತೋರಿಸಿದ್ರು ಕಸ್ಟಮರ್ ಇನ್ನೊಂದು ಕೇಳ್ತಾ ಇರ್ತಾರೆ, ಅದು ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಯೂಸ್ಫುಲ್ ಆಗುತ್ತೆ. ಇಲ್ಲ ಅವ್ರಿಗೆ ಕಸ್ಟಮೈಸೇಷನ್ ಬೇಕು ಅಂತಂದ್ರೆ ನಮಗ್ ಕೊಟ್ರೆ ನಾವು ಅವ್ರಿಗೆ ಸಾಫ್ಟ್ವೇರ್ ಅಲ್ಲಿ ಡೆವಲಪ್ ಮಾಡಿ ಕೊಡ್ತೀವಿ. ಸಾಫ್ಟ್ವೇರ್ ಮಾಡ್ಬಿಟ್ಟು ಕೊಡ್ತೀರಾ? ಡೆವಲಪ್ ಮಾಡಿ ಕೊಡ್ತೀರಾ? ಅವ್ರು ಏನಾದ್ರು ಮಾಡ್ಬೇಕಂದ್ರೆ ಏನಾದ್ರು ಕ್ಲಾಸಸ್ ಏನಾದ್ರು ತಗೊಳ್ತೀರಾ? ಅವ್ರಿಗೆ ಇಂಟ್ರೆಸ್ಟೆಡ್ ಇದೆ ನಾವು ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಆನ್ಲೈನ್ ಆಫ್ಲೈನ್ 2 ಕ್ಲಾಸಸ್ ಇರುತ್ತೆ. ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರುತ್ತೆ. ಇಲ್ಲಿ ಬಂದ್ ಕಲಿಬಹುದು. ಇಲ್ಲ ಆಗಲ್ಲ ಅಂತಂದ್ರೆ ಅವ್ರಿಗೆ ಅಲ್ಲೇ ಆನ್ಲೈನ್ ಅಲ್ಲೂ ನಾವು ಕ್ಲಾಸಸ್ ಮಾಡ್ತೀವಿ, ತಗೋಳ್ತೀರಾ ಮ್ಯಾಮ್? ಇವಾಗ ಒಂದ್ ಸ್ವಲ್ಪ ಮಿಷಿನ್ ಆನ್ ಮಾಡಿ ತೋರಿಸ್ತೀರಾ ಮ್ಯಾಮ್, ಯಾವ ತರ ಆಪರೇಟ್ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು? ನೋಡಿ, ಇದು ಎಂಬ್ರಾಯ್ಡ್ರಿ ಆಗ್ತಾ ಇರೋದಲ್ವಾ ಮ್ಯಾಮ್? ಇದು ನಾವು ಜಸ್ಟ್ ಒಂದು ಥ್ರೆಡ್ ಇದು ಮಾಡಿ ಹಾಕಿದ್ರೆ, ಡಿಸೈನ್ ಸೆಲೆಕ್ಟ್ ಮಾಡಿ ಹಾಕಿದ್ರೆ ಸಾಕು. ಡಿಸೈನ್ ಸೆಲೆಕ್ಟ್ ಮಾಡಿ ಥ್ರೆಡ್ಸ್ ಮತ್ತೆ ಕಲರ್ ಕಾಂಬಿನೇಷನ್ ನಮ್ ರಿಕ್ವೈರ್ಮೆಂಟ್ ಯಾವ್ದಿದೆ, ಕಾಂಟ್ರಾಸ್ಟ್ ಕಲರ್ ಆತರ ಸೆಲೆಕ್ಟ್ ಮಾಡಿದ್ರೆ ಬಂದ್ಬಿಡುತ್ತೆ ನಮ್ಗೆ. ಇದ್ರಲ್ಲೇ ಬಂದ್ಬಿಡುತ್ತೆ. ಹೌದೌದು, ಎಲ್ಲ ನಮ್ಗೆ ಚೆಕ್ ಮಾಡ್ಕೋಬಹುದು ಯಾವ ಡಿಸೈನ್ ಇದೆ, ಯಾವ ತರ ಇದು ಇದೆ ಅಂತ ಹೇಳಿ ನಾವು ಚೆಕ್ ಮಾಡ್ಕೋಬಹುದು. ನಮ್ಗೆ ಫಸ್ಟ್ ಬಂದ್ಬಿಡುತ್ತೆ. ಒಂದ್ ಡಿಸೈನ್ ಸೆಲೆಕ್ಟ್ ಮಾಡ್ತಿದಂಗೆ ಕಲರ್ಸ್ ಎಷ್ಟು ಸಾವಿರ ಸ್ಟಿಚಸ್, ಲೆಂತ್ ಎಷ್ಟಿದೆ, ವಿಡ್ತ್ ಎಷ್ಟಿದೆ, ಟೈಮಿಂಗ್ಸ್ ಎಷ್ಟು ತಗೊಳುತ್ತೆ, ಆಮೇಲೆ ನಮ್ಗೆ ಇದು ಕಲರ್ ಚಾಯ್ಸಿಂಗ್ ಇರುತ್ತೆ. ಆಟೋಮೆಟಿಕ್ ನಾವು ಕಲರ್ ಚಾಯ್ಸ್ ಮಾಡಿ ಬಿಟ್ಬಿಟ್ರೆ ಕಂಪ್ಲೀಟ್ ವರ್ಕ್ ಆಗುತ್ತೆ. ಪ್ಲಸ್ ನಮ್ಗೆ ಇಲ್ಲಿ ನೋಡಿ ಟೈಮಿಂಗ್ಸ್ ತೋರಿಸುತ್ತೆ, ಲೆಂತ್, ವಿಡ್ತ್, ಸ್ಟಿಚಸ್, ಆಮೇಲೆ ಯಾವ ಡಿಸೈನ್ ನಂಬರ್, ಎಷ್ಟು ಥ್ರೆಡ್ಸ್ ಇದೆ ಅಂತ. ಆಮೇಲೆ ಅವ್ರಿಗೆ ಯೂಸ್ಫುಲ್ ಆಗ್ಲಿ ಅಂತ ಇದೊಂದು ಕೊಟ್ಟಿದೀವಿ ನಾವು, XY ಅವ್ರಿಗೆ ಅಲ್ಟ್ರೇಷನ್ಸ್ ಏನಾದ್ರು ಇದ್ರೆ ನೀವು ಇದ್ರಲ್ಲಿ ಮಾಡ್ಕೋಬಹುದು, ಚಿಕ್ಕದು ದೊಡ್ಡದು ಮಾಡ್ಕೋಬಹುದು. ಆಮೇಲೆ ಕೆಲವೊಂದು ಸಿಂಪಲ್ ಈ ತರ ಪ್ಲೇನ್ ಬಟ್ಟೆಯಲ್ಲಿ ಒಂದೇ ಬುಟ್ಟಾಸ್ನ ನಾವು ಮಲ್ಟಿ ಮಾಡ್ಕೋಬೇಕು ಅಂದ್ರೆ, ಜಾಸ್ತಿ ಸ್ಪ್ರೆಡ್ ಮಾಡ್ಕೋಬೇಕು ಅಂತಂದ್ರೆ ಅವ್ರು ಇದನ್ನ ಅವರೇ ಆಟೋಮೆಟಿಕ್ ಆಗಿ ವಿತೌಟ್ ಎನಿ ಡಿಸೈನರ್ ಅವ್ರು ಮಾಡ್ಕೋಬಹುದು. ಒಂದು ಬುಟ್ಟಾನ ನಾವು 10 ಬುಟ್ಟ ಮಾಡ್ಕೋಬಹುದು, 20 ಬುಟ್ಟ ಮಾಡ್ಕೋಬಹುದು. ರಿಪೀಟ್ ಟೈಮ್ಸ್, ರಿಪೀಟ್ ಸ್ಪೇಸ್ ಇದ್ರಲ್ಲಿ ಇದೆ. ಅವ್ರು ಎಷ್ಟು ಟೈಮ್ಸ್ ಎಷ್ಟು ರಿಪೀಟ್ ಸ್ಪೇಸ್ ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಮ್ಯಾನ್ಯುವಲ್ ಆಗಿ ಅವರೇ ಮಾಡ್ಕೋಬಹುದು. ಆಮೇಲೆ ಲೋಗೋ ಎಂಬ್ರಾಯ್ಡ್ರಿ, ಟಿ ಶರ್ಟ್, ಪಾಕೆಟ್ ಎಂಬ್ರಾಯ್ಡ್ರಿ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಇಲ್ಲಿ ಫಾಂಟ್ಸ್ ಇದ್ರಲ್ಲಿ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು ಅವರು. ತೋರಿಸ್ತೀನಿ ನೋಡಿ, ಎಂಬ್ರಾಯ್ಡ್ರಿ ಅಂತಾನೆ ಎಲ್ಲ ಟಿ ಶರ್ಟ್ ಡಿಸೈನ್ಸ್, ಟಿ ಶರ್ಟ್ಸ್ ಎಂಬ್ರಾಯ್ಡ್ರಿ, ಪಾಕೆಟ್ ಎಂಬ್ರಾಯ್ಡ್ರಿ, ಲೋಗೋ ಈ ತರ ಇರುತ್ತೆ. ನಮ್ಗೆ ಯಾವ್ದು ಬೇಕು ಅಂತಂದ್ರೆ ಫಾಂಟ್ ಸ್ಟೈಲ್ ಸೆಲೆಕ್ಟ್ ಮಾಡ್ಕೊಂಡು ಫಾಂಟ್ ಸ್ಟೈಲು ಸೈಜ್ ಏನ್ ಬೇಕಾದ್ರೂ ನಾವು ಮಾಡ್ಕೋಬಹುದು. ಅದ್ರಲ್ಲೂ ಕಲರ್ ಆಪ್ಷನ್ಸ್ ಕೂಡ ಇರುತ್ತಲ್ವಾ? ಹೌದು. ಈ ತರ ಫಾಂಟ್ ಸೈಜ್ ಚೇಂಜ್ ಆಗುತ್ತೆ, ಯಾವ ತರ ಆದ್ರೂ ಮಾಡ್ಕೋಬಹುದಲ್ವಾ? ಮಾಡ್ಕೋಬಹುದು. ಮೀನ್ಸ್ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ತರ ಬೇಕೋ ಅದೆಲ್ಲ ಆಡ್ ಅಪ್ ಆಗಿದೆ ಅಲ್ವಾ? ಜಡ್ಜ್ ಮಾಡಕ್ ಆಗಲ್ಲ, ಯಾವ ಕಸ್ಟಮರ್ ಗೆ ಯಾವ ತರ ಬೇಕು ಅಂತ ಜಡ್ಜ್ ಮಾಡಕ್ ಆಗಲ್ಲ. ಸೊ ಅದೆಲ್ಲ ಅವ್ರಿಗೆ ಈಸಿ ಆಪರೇಟಿಂಗ್, ಈಸಿಯಾಗಿ ಅವ್ರಿಗೆ ಕನ್ವರ್ಟ್ ಮಾಡ್ಬೋದು. ನಾವು ಹೇಳ್ಬೋದು ಅವ್ರಿಗೆ ನಿಮ್ಗೆ ಯಾವ್ದ್ ಬೇಕಂದ್ರೂ ನಾವು ರೆಡಿ ಇರ್ಬೇಕು. ಮಿಷಿನ್ ಎಂಬ್ರಾಯ್ಡ್ರಿ ಪರ್ಚೇಸ್ ಮಾಡಿದ್ಮೇಲೆ ಅವ್ರು ಏನ್ ಕೇಳಿದ್ರು ಏನ್ ಮಾಡೋದಕ್ಕೂ ರೆಡಿ ಆಗಿರ್ಬೇಕಲ್ವಾ? ಈಸಿ ಇದೆ ಮಿಷಿನ್. ಕಸ್ಟಮೈಸೇಷನ್ ಅದೇ ಕಾರಣಕ್ಕೆ ನಾವು ಕಸ್ಟಮೈಸೇಷನ್ ಡಿಸೈನ್ ಕೊಡೋ ಕಾರಣನೂ ಅದೇನೆ. ಜಸ್ಟ್ ಒಂದ್ ದಿನ ಸಾಕ್ ಅನ್ಸುತ್ತಲ್ವಾ ಮ್ಯಾಮ್ ಇದು ತಿಳ್ಕೊಳ್ಳೋದಕ್ಕೆ? 1 or 2 days ಸಾಕು. 1 or 2 days ಮೊಬೈಲ್ ಯೂಸ್ ಮಾಡುತ್ತಾ ಹೆಂಗೆ ನಾವು ಬೇಸಿಕ್ ಸೆಟ್ ಇಂದ ಆಂಡ್ರಾಯ್ಡ್ ಬಂದಿದೆ, ಇದನ್ನ ಸೇಮ್ ಓನ್ಲಿ 4 ಆಪ್ಷನ್ಸ್ ಇರುತ್ತೆ. 4 ಆಪ್ಷನ್ಸ್ ಅಷ್ಟೇ. ತಕ್ಷಣ ನೋಡಿದ ತಕ್ಷಣ ಅಪ್ಪ ಹಿಂಗಪ್ಪ ಕಲಿಯೋದು ಅನ್ಕೊಳ್ತಾ ಇರ್ತಾರೆ. ಆದ್ರೆ ಇದು ತುಂಬಾನೇ ಈಸಿ ಮೆಥಡ್ ಅಂತಾನೆ ಹೇಳ್ಬೋದಲ್ವಾ ಮ್ಯಾಮ್? ಇದು ಹೌದು, ತುಂಬಾನೇ ಈಸಿ ಮೆಥಡ್ ಅಲ್ಲೇ ಮಾಡ್ಬೋದು. ಮ್ಯಾಮ್ ಕೆಲವೊಂದು ಸ್ಯಾಂಪಲ್ಸ್ ಏನಾದ್ರು ತೋರಿಸ್ತೀರಾ ಮ್ಯಾಮ್ ನನಗೆ? ನೋಡಿ, ಇವಾಗೆಲ್ಲ ಕಸ್ಟಮರ್ ತುಂಬಾ ಬೀಡ್ಸ್ ಎಂಬ್ರಾಯ್ಡ್ರಿ ಕೇಳ್ತಾ ಇದಾರೆ. ಅಟ್ಯಾಚ್ಮೆಂಟ್ಸ್ ಬರುತ್ತೆ. ಈಗ ಮಗ್ಗಮ್ ವರ್ಕ್ ಎಲ್ಲ ಬೇಕು ಅಂತಾರೆ, ಬೀಡ್ಸ್ ಅಟ್ಯಾಚ್ಮೆಂಟ್, ಮಗ್ಗಮ್ ವರ್ಕ್ ಎಲ್ಲ ಮಾಡ್ಬೋದಾ ಅಂತ ನೋಡಿ, ಇದೆಲ್ಲ ಸ್ಯಾಂಪಲ್ಸ್ ನಾವು ಮಾಡಿರೋದು. ಇದೆಲ್ಲ ಸ್ಯಾಂಪಲ್ಸ್ ಅಲ್ವಾ ಮಾಡಿರೋದು? ಬೀಡ್ಸ್, ಸೀಕ್ವೆನ್ಸ್, ಕಾರ್ಡಿಂಗ್, ಅಟ್ಯಾಚ್ಮೆಂಟ್ಸ್ ಇದೆಲ್ಲ ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಏನು ಫಿನಿಶಿಂಗ್ ಸಖತ್ತಾಗಿ ಬರುತ್ತಲ್ವಾ ಮ್ಯಾಮ್ ಇದು? ನಾವು ಮ್ಯಾನ್ಯುವಲ್ ಎಂಬ್ರಾಯ್ಡ್ರಿ ಈ ಟೆಕ್ಸ್ಚರ್ ಎಲ್ಲ ಫೀಲ್ ಕೊಡಕ್ ಆಗಲ್ಲ ಮೇಡಮ್. ನಾವು ಮ್ಯಾನ್ಯುವಲ್ ನಾವು ಸ್ಯಾಟಿನ್ ಫೀಲ್ ಮಾಡ್ತಾ ಹೋಗ್ತೀವಿ. ಬಟ್ ನಾವು ಇದನ್ನ ವಿಲ್ಕಮ್ ಎಂಬ್ರಾಯ್ಡ್ರಿಲಿ ನಾವು ಇದು ಟೆಕ್ಸ್ಚರ್ಸ್ ಎಲ್ಲ ಕೊಡ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ಸ್ಚರ್ಸ್ ಕೊಟ್ಬಿಟ್ಟು ಕಸ್ಟಮರ್ ಕೇಳೋ ತರ ಇದು ಶೇಡ್ಸ್ ಅಲ್ಲಿ ಟೆಕ್ಸ್ಚರ್
ಆತರ ಕೊಟ್ಬಿಟ್ಟು ನಾವು ಡಿಫ್ರೆಂಟ್ ಆಗಿ ನಮ್ಗೆ ಕಸ್ಟಮರ್ ಗೆ ಇಷ್ಟ ಆಗೋ ತರ ನಾವು ಕಸ್ಟಮೈಸೇಷನ್ ಮೀನ್ಸ್ ನಿಮ್ಮ ಮಿಷಿನ್ ಅಲ್ಲಿ ಜಸ್ಟ್ ಥ್ರೆಡ್ ಅಂತಾನೆ ಅಲ್ಲ ಬೀಡ್ಸ್ ಕೂಡ ಆಡ್ ಅಪ್ ಮಾಡಬಹುದಲ್ವಾ ಮ್ಯಾಮ್? ಸೀಕ್ವೆನ್ಸ್ ಪರ್ಲ್ಸ್ ಏನ್ ಬೇಕಾದ್ರೂ ಅಟ್ಯಾಚ್ ಮಾಡಬಹುದಲ್ವಾ ಮ್ಯಾಮ್? ಇದು ಫೋಟೋ ಇದು ತುಂಬಾ ಸಖತ್ತಾಗಿದೆ ಮ್ಯಾಮ್. ಇದು ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ಇವಾಗ ನೀವು ತೋರಿಸಿದ್ರಲ್ಲ ಮೇಡಮ್ ಮಿಷಿನ್ ಅದ್ರಲ್ಲೇ ಅಲ್ವಾ ಎಲ್ಲಾದ್ರೂ ಇದ್ರಲ್ಲೇ ಆಗಿರೋದು. ಸಖತ್ತಾಗಿ ಬರುತ್ತೆ ಮ್ಯಾಮ್. ಫಿನಿಶಿಂಗ್ ನೋಡ್ತಾ ಇದೀರಲ್ಲ ಫ್ರೆಂಡ್ಸ್, ಏನ್ ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ. ಮನೇಲಿ ಕುತ್ಕೊಂಡು ಆರಾಮಾಗಿ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಇಲ್ಲಾಂದ್ರೆ ನೀವೇನಾದ್ರೂ ಟೈಲರ್ ಮಿಷಿನಿಂಗ್ ಶಾಪ್ ಇಟ್ಕೊಂಡಿದ್ರು ಓಕೆ. ನೋಡ್ತಾ ಇದೀರಲ್ಲ ಸಖತ್ತಾಗಿದೆ. ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಷ್ಟೇ. ನೀವು ಒಂದ್ಸಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ ಆದಂತ ಎಂಬ್ರಾಯ್ಡರಿಗಳನ್ನ ನೀವೇ ಕ್ರಿಯೇಟ್ ಮಾಡ್ಬೋದು ನೋಡಿ. ಇದು ಸಖತ್ತಾಗಿದೆ ಮ್ಯಾಮ್. ಇದನ್ನು ಫೋಟೋ ಎಂಬ್ರಾಯ್ಡರಿ ಅಲ್ವಾ ಮ್ಯಾಮ್? ಇದು ಇದಲ್ದಂಗೆ ಇನ್ನು ಫ್ರೇಮ್ಸ್ ಮಾಡಿದೀವಿ. ಇದು ಫೋಟೋ ಫ್ರೇಮ್ಸ್ ಮಾಡಿದಿರಲ್ವಾ ಮ್ಯಾಮ್? ಇದನ್ನು ಇಲ್ಲೊಂದು ಸಖತ್ತಾಗಿದೆ ಮ್ಯಾಮ್. ವಿತೌಟ್ ಎನಿ ಅಟ್ಯಾಚ್ಮೆಂಟ್, ಓನ್ಲಿ ಜರಿ ಫಿನಿಶಿಂಗ್. ಎಂಬ್ರಾಯ್ಡರಿ ಮಷೀನ್ ಅಲ್ಲಿ ಕೆಲವೊಂದು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡರಿ ಜರಿ ಫಿನಿಶಿಂಗ್ ಬರಲ್ಲ ಅಂತಾರೆ. ನೋಡಿ ಇದು ಓನ್ಲಿ ಯಾವ್ದು ಸ್ಟೋನ್ಸ್ ಬೀಡ್ಸ್ ಅಟ್ಯಾಚ್ಮೆಂಟ್ ಏನು ಯೂಸ್ ಮಾಡಿಲ್ಲ. ಓನ್ಲಿ ಜರಿ ಮತ್ತೆ ಥ್ರೆಡ್ಸ್ ಅಲ್ಲೇ ನಾವು ಮಾಡಿರೋದು ವರ್ಕ್. ತುಂಬಾ ಚೆನ್ನಾಗಿದೆ ಮ್ಯಾಮ್. ಫಿನಿಶಿಂಗ್ ಸಖತ್ತಾಗಿದೆ. ಇದು ಸ್ಲೀವ್ ಬರುತ್ತೆ. ಇದು ಸ್ಲೀವ್ಸ್ ಇದಲ್ವಾ? ಸ್ಲೀವ್ ವರ್ಕ್. ಇದು ಸ್ಲೀವ್ಸ್. ನಾವು ಆಚೆ ಕಡೆ ಮಿಷಿನ್ ಎಂಬ್ರಾಯ್ಡರಿ ಕೊಟ್ಟರು ಈ ತರ ಇಷ್ಟು ಫಿನಿಶಿಂಗ್ ಬಂದಿರಲ್ಲ ಮ್ಯಾಮ್. ನಮ್ ಟೈಮ್ಗೂ ಆಗಲ್ಲ. ಹೌದು, ಟೈಮ್ ಆಗಲ್ಲ. ಟೈಮ್ ಇಂಪಾರ್ಟೆಂಟ್ ಅಲ್ಲ ಮೇಡಮ್? ಹೌದು. ಈಗ ಈ ಬ್ಲೌಸಸ್ ಎಲ್ಲ ನಾವು ಆರಾಮಾಗಿ 1.5 ಅವರ್ ಸ್ವಲ್ಪ ಹೆವಿ ವರ್ಕ್ ಇದೆ ಅಂದ್ರೆ ಒಂದು 2 ಅವರ್ಸ್ ಅಲ್ಲೇ ನಾವು 2 ಅವರ್ಸ್ ಅಲ್ಲೇ ಫ್ರಂಟ್ ಸ್ಲೀವ್ ಎಲ್ಲ ಕಂಪ್ಲೀಟ್ ಆಗೋಗುತ್ತೆ. ಇವಾಗ ಮಿಷಿನ್ ಮುಂದೆನೆ ಕೂತ್ಕೋಬೇಕಂತ ಏನಿಲ್ಲ ಅಲ್ವಾ ಮ್ಯಾಮ್? ಒನ್ಸ್ ಸೆಟ್ಟಿಂಗ್ ಮಾಡಿ ಬಿಟ್ರೆ ಅದ್ರ ಪಾಡಿಗೆ ಅದ್ ವರ್ಕ್ ಆಗ್ತಾ ಇರುತ್ತೆ. ಇನ್ ಕೇಸ್ ಏನೋ ಥ್ರೆಡ್ ಕಟ್ ಆಯ್ತು ಅಂದ್ರೆ, ಬಾಬಿಂಗ್ ದಾರ ಖಾಲಿ ಆಯ್ತು ಅಂದ್ರೆ ಇಲ್ಲಿ ಇಂಟಿಮೇಟ್ ಮಾಡುತ್ತೆ ನಮ್ಗೆ. ರೆಡ್ ಲೈಟ್ ಬಂದ್ಬಿಟ್ಟು ಬೀಪ್ ಸೌಂಡ್ ಬರುತ್ತೆ. ಆವಾಗ ಬಂದು ನಾವು ಚೇಂಜ್ ಮಾಡ್ಬೇಕು. ದಾರ ಕಟ್ ಆಗ್ರೆ ದಾರ ನೀಡಲ್ ಹಾಕ್ಬೇಕು. ಅಲ್ಲಿವರೆಗೂ ಮಷಿನ್ ಅಲ್ಲೇ ಸ್ಟಾಪ್ ಆಗಿರುತ್ತೆ, ರನ್ ಆಗಲ್ಲ. ಏನೇ ಯಾವ್ದೇ ರೀತಿ ಡಿಸೈನ್ ವೇರಿಯೇಷನ್ಸ್ ಆಗಲ್ಲ ಅಲ್ವಾ? ಅದಲ್ಲದೆ ನಮ್ ಜೊತೆ ಇಂಡಿಯನ್ ಮಷಿನ್ಸ್ ಇದೆ, ಪವರ್ ಮಷಿನ್ಸ್ ಇದೆ, ಲೈಕ್ ಜಾಕು, ಜುಕ್ಕಿ, ಜಮ್ಸಿ, ಉಷಾ, ಸಿಂಗರ್, ಮಲ್ಟಿ ಬ್ರಾಂಡ್ಸ್ ಅವೈಲೇಬಲ್ ಇದೆ. ಬೊಟಿಕಿಗೆ ಏನೇನ್ ಬೇಕು ನಿಮ್ಗೆ ಸ್ಟಾರ್ಟಿಂಗ್ ಬೇಸಿಕ್ ಮಾಡೆಲ್ ಇಂದ ಕಮರ್ಷಿಯಲ್ ಗಾರ್ಮೆಂಟ್ ಇಂಡಸ್ಟ್ರಿಗೆ ಬೇಕಾಗಿರೋ ಮಿಷನ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಇನ್ಕ್ಲೂಡಿಂಗ್ 1 ವರ್ಷ ವಾರಂಟಿ ಸರ್ವಿಸ್ ಫ್ರೀ ಇರುತ್ತೆ. ಸ್ಪೇರ್ ಪಾರ್ಟ್ಸ್ ಬೇಕು ನಮ್ಮಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಯಾವ್ದೇ ರೀತಿ ಬೇಕು ಅಂದ್ರೂ, ಗಾರ್ಮೆಂಟ್ಸ್ ಬೇಕು ಅಂದ್ರೆ ಸ್ಪೆಷಲ್ ಮಷಿನ್ಸ್ ಇಂದ ಬೇಸಿಕ್ ಮಷಿನ್ ಸ್ಪೆಷಲ್ ಮಷಿನ್ ವರೆಗೂ ಇದೆ. ಬೊಟಿಕ್ ಬೇಕು ಅಂದ್ರೂ ಅಷ್ಟೇನೆ. ಅವ್ರಿಗೆ ಲೈಕ್ ಸ್ಟಿಚಿಂಗ್, ಜಿಗ್ಜಾಗ್, ಓವರ್ಲಾಕ್ ಮಷಿನ್ಸ್ ಸಿಗುತ್ತೆ. ಕಮರ್ಷಿಯಲ್ ಬರ್ತೀನಿ ಅಂತ ಅಂದ್ರೆ ಅವ್ರಿಗೆ ಪವರ್ ಮಿಷಿನ್ ಸಿಗುತ್ತೆ. ಪವರ್ ಮಿಷಿನ್ ಅಲ್ಲಿ 5 ಥ್ರೆಡ್ ಓವರ್ಲಾಕ್, ಟ್ರಿಬಲ್ ನೀಡಲ್, ಫೀಡ್ ಆಫ್ ಪ್ಯಾಟ್ ಲಾಕ್ ಅಥವಾ ಸ್ಪೆಷಲ್ ಮಿಷಿನ್ ಗಾರ್ಮೆಂಟ್ ಏನೇನ್ ಬೇಕು ಎಲ್ಲಾನು ನಮ್ಮಲ್ಲಿ ಅವೈಲೇಬಲ್ ಇದೆ. ಮೀನ್ಸ್ ನಿಮ್ಮ ಹತ್ರ ಎಲ್ಲಾ ಬ್ರಾಂಡೆಡ್ ಎಲ್ಲಾ ಮಿಷಿನ್ಸ್ ಕೂಡ ನಿಮ್ ಒಂದೇ ಸ್ಟೋರ್ ಅಲ್ಲಿ ಸಿಗುತ್ತಲ್ವಾ ಮ್ಯಾಮ್? ಆದ್ರೆ ಎಲ್ಲ ಮಲ್ಟಿ ಬ್ರಾಂಡ್ ಶಾಪ್ ಅಂತಾನೆ ಹೇಳ್ಬೋದಲ್ವಾ? ಯಾಕಂದ್ರೆ ಇವಾಗ ಬರೀ ಎಂಬ್ರಾಯ್ಡರಿ ಮಿಷಿನ್ ತಗೊಂಡ್ಬಿಟ್ರೆ ಕೆಲವೊಬ್ರು ಆಯ್ತಪ್ಪ ಇವಾಗ ಎಂಬ್ರಾಯ್ಡರಿ ಸ್ಟಾರ್ಟ್ ಮಾಡಿದೀನಿ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ, ಹಂಗೆ ನಾನೇ ಯಾಕೆ ಸ್ಟಿಚಿಂಗ್ ಕೂಡ ಮಾಡಬಾರ್ದು ಅಂತ ಮನೇಲಿ ಅನ್ಕೊಳ್ತಾ ಇರ್ತಾರೆ. ಅದಕ್ಕೂ ಕೂಡ ಮಿಷಿನ್ಸ್ ನಿಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ. ಎಂಬ್ರಾಯ್ಡರಿ ಬೇಕಾಗಿರೋ ಮೆಟೀರಿಯಲ್ಸ್ ಲೈಕ್ ಥ್ರೆಡ್ಸ್, ಕ್ಯಾನ್ವಾಸ್ ಏನ್ ಬೇಕಂದ್ರೂ ಅವೈಲಬಿಲಿಟಿ ಇದೆ. ಓಕೆ, ಥ್ರೆಡ್ಸ್, ಕ್ಯಾನ್ವಾಸ್ ಎಲ್ಲ ನಿಮ್ಮ ಹತ್ರನೇ ಮೆಟೀರಿಯಲ್ಸ್ ಸಿಗುತ್ತೆ. ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ ಮ್ಯಾಮ್. ಇವಾಗ ಬೆಂಗಳೂರಿಂದ ಆಚೆ ಕಡೆ ಎಷ್ಟೋ ಜನ ನೋಡ್ತಾ ಇರ್ತಾರೆ ನಮ್ಮ ವಿಡಿಯೋನ. ಇವಾಗ ಅವ್ರು ಏನಾದ್ರು ಪರ್ಚೇಸ್ ಮಾಡ್ಬೇಕಂದ್ರೆ ಬೆಂಗಳೂರಿಗೆ ಬರೋದಿಕ್ ಆಗಲ್ಲ. ಏನಾದ್ರು ನಿಮ್ದು ವಿಡಿಯೋ ಕಾಲ್ ಫೆಸಿಲಿಟಿ ಏನಾದ್ರು ಮಾಡ್ಬಿಟ್ಟು ತೋರಿಸ್ಬಿಟ್ಟು ವಿಡಿಯೋ ಕಾಲ್ ಫೆಸಿಲಿಟಿ ಇದೆ. ಆನ್ಲೈನ್ ಅಲ್ಲಿ ಅವರು ಮಾತಾಡ್ಬೋದು ನಮ್ಮ ಹತ್ರ. ಅವ್ರ ವಿಡಿಯೋ ಕಾಲ್ ಬೇಕು ಅಂದ್ರೆ ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾವ್ದೇ ರೀತಿ ಬೇಕು ಅಂದ್ರೆ ಅವ್ರಿಗೆ ಇವಾಗ ಡಿಜಿಟಲ್ ಸಪೋರ್ಟ್ ಎಲ್ಲಾ ತರ ಇದೆ. ಡಿಜಿಟಲ್ ಸಪೋರ್ಟ್ ಎಲ್ಲಾನು ಕೊಡ್ತೀರಾ? ಅವ್ರು ಎಲ್ಲಿಗ್ ಬರಕ್ ಆಗಲ್ಲ ಅಂತಂದ್ರು ಅವ್ರು ಫೋನ್ ಮಾಡಿ ಮಾತಾಡಿ ಬುಕಿಂಗ್ಸ್ ಮಾಡ್ಕೋಬಹುದು. ಬುಕಿಂಗ್ ಮಾಡ್ಬೋದು. ಆತರ ಮಾಡ್ತಾ ಇದಾರೆ ಮೇಡಮ್. ಆಲ್ ಓವರ್ ಕರ್ನಾಟಕ ನಾವು ಸಪ್ಲೈ ಮಾಡಿದೀವಿ. ಎಲ್ಲಾ ಕಡೆನೂ ಕಸ್ಟಮರ್ಸ್ ಇದಾರೆ ನಮ್ಗೆ. ಇವಾಗ ಡೆಲಿವರಿ ಅಂದ್ರೆ ಎಷ್ಟು ದಿನದಲ್ಲಿ ಆಗ್ಬೋದು ಮ್ಯಾಮ್ ಅವ್ರಿಗೆ? ಎಂಬ್ರಾಯ್ಡರಿ ಮಿಷಿನ್ಸ್ ಅಂದ್ರೆ ನಿಮ್ಗೆ 6 to 8 days ಆಗುತ್ತೆ ಮೇಡಮ್. 6 to 8 days ಈ ಮಿಷಿನ್ ತಗೋಬೇಕಂತ ಹೇಳಿದ್ರೆ. ಅಂದ್ರೆ ಬೇರೆ ಎಲ್ಲ ಮಿಷಿನ್ ಬೇಕಾದ್ರೆ ಆಲ್ಮೋಸ್ಟ್ ರಿಕ್ವೈರ್ಮೆಂಟ್ ಸ್ಟಾಕ್ ಇರುತ್ತೆ. ಎಂಬ್ರಾಯ್ಡರಿ HSW ಮಾತ್ರ ನಿಮ್ಗೆ ಆರ್ಡರ್ ಮಾಡಿದ್ರೆ ಬುಕಿಂಗ್ ಮಾಡ್ಕೊಂಡ್ರೆ 6 to 8 days ಅಲ್ಲಿ ಸಿಗುತ್ತೆ. 6 to 8 days ಅಲ್ಲಿ ಸಿಗುತ್ತೆ. ಇವಾಗ ಡೆಲಿವರಿ ಇರುತ್ತೆ. ಡೋರ್ ಸ್ಟೆಪ್ ಸರ್ವಿಸ್, ಫ್ರೀ ಡೆಲಿವರಿ ಇರುತ್ತೆ. 1 year ವಾರಂಟಿ ಇನ್ಕ್ಲೂಡಿಂಗ್ ಸ್ಪೇರ್ ಪಾರ್ಟ್ಸ್ ಫ್ರೀ ಇರುತ್ತೆ.
ಓಕೆ, ಏನಾದ್ರು ಸರ್ವಿಸ್ ಬೇಕಂದ್ರೆ ಡೋರ್ ಸ್ಟೆಪ್ಗೆ ಹೋಗ್ಬಿಟ್ಟು ಹೋಗೋದು ಇವಾಗ 1 ಇಯರ್ ಆದ್ಮೇಲೂ ಏನಾದ್ರು ಸರ್ವಿಸ್ ಬೇಕಂದ್ರೆ ನಿಮ್ಗೊಂದ್ ಜಸ್ಟ್ ಕಾಲ್ ಮಾಡಿದ್ರೆ ಸಾಕಲ್ವಾ ಮ್ಯಾಮ್? ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ, ಟಚ್ ಅಲ್ಲಿ ಇರ್ತೀವಿ. ಏನೇ ಇದ್ರು ಅವ್ರಿಗೆ ಪ್ರತಿಯೊಂದಕ್ಕೂ ನಾವು ವಿಡಿಯೋ ಕಾಲ್ ಅಲ್ಲಿ ಅವ್ರಿಗೆ ಹೇಳ್ಕೊಡ್ತಾ ಇರ್ತೀವಿ. ಚಿಕ್ಕ ಪುಟ್ಟ ಪ್ರಾಬ್ಲಮ್ ಅವ್ರು ತಿಳ್ಕೊಳ್ಳೋ ತರ, ಕಸ್ಟಮರ್ ತಿಳ್ಕೊಳ್ಳೋ ತರ ಆ ತರ ಹೆವಿ ಪ್ರಾಬ್ಲಮ್ಸ್ ಏನೂ ಬರಲ್ಲ. ಚಿಕ್ಕ ಪುಟ್ಟ ಸ್ಟಾರ್ಟಿಂಗ್ ಆಪರೇಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದು ಬಿಟ್ರೆ ನಾರ್ಮಲ್ ಸಿಂಗಲ್ ನೀಡಲ್ ಏನ್ ಯೂಸ್ ಮಾಡ್ತೀರಾ ಅದೇ ತರನೇ ಇದು ಈಸಿಯಾಗಿ ಮಾಡ್ಬೋದು. ಟೆನ್ಷನ್ ಅಡ್ಜಸ್ಟ್ಮೆಂಟ್ ಅವೆಲ್ಲ ಚಿಕ್ಕ ಪುಟ್ಟ ಇರತ್ತೆ, ಅದ್ ಅವ್ರಿಗೆ ಹೇಳ್ಕೊಡ್ತೀವಿ. ಪ್ಲಸ್ ನಮ್ದು HSW ಕಂಪ್ಲೀಟ್ ಆಗಿ ಏನೇ ಬೇಕು ಅಂದ್ರೂ ಯೂಟ್ಯೂಬ್ ಅಲ್ಲಿ ಕಂಪ್ಲೀಟ್ ಒಂದು ದಾರ ನೀಡಲ್ ಹಾಕೋದ್ರಿಂದ ಕಂಪ್ಲೀಟ್ ಮಷಿನರಿ ಆಯಿಲಿಂಗ್, ಗ್ರೀಸಿಂಗ್ ಎಲ್ಲಾದನ್ನು ವಿಡಿಯೋ ರೆಡಿ ಇದೆ, ಟ್ಯುಟೋರಿಯಲ್ ರೆಡಿ ಇದೆ. ಆರಾಮಾಗಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಇರ್ಬೋದು. ಓಕೆ, ಹಾಯ್ ಫ್ರೆಂಡ್ಸ್, ಈಗ ನಮ್ಮಲ್ಲಿ ಪರ್ಚೇಸ್ ಮಾಡಿರೋದು ಕಾವ್ಯ ಮ್ಯಾಮ್ ಅಂತ ಹೇಳಿ, ಇವ್ರು ಯಲಹಂಕದಿಂದ ಬಂದಿದ್ದಾರೆ. ಇವ್ರು ನಮ್ಮ ಹತ್ರ ಪರ್ಚೇಸ್ ಮಾಡಿ ಒಂದು 1 ಮಂತ್ ಆಯ್ತು ಅನ್ಸುತ್ತೆ. ಮಷಿನ್ ಪರ್ಚೇಸ್ ಮಾಡಿ ಆಯ್ತಲ್ವ ಮೇಡಮ್? 1 ಮಂತ್ ಆಯ್ತು. ಇವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ ಶಾಪ್ ಬಂದಿದ್ದಾರೆ ಇವತ್ತು. ಸೊ ಅವ್ರದ್ದೊಂದು ರಿವ್ಯೂ ತಗೊಳ್ಳೋಣ ಅಂತ. ನೋಡಿ, ಹೇಳಿ ಮೇಡಮ್, HSW ಮಿಷಿನ್ ಯೂಸ್ ಮಾಡ್ತಾ ಇದ್ದೀರಾ, ಹೇಗ್ ಅನಿಸ್ತಾ ಇದೆ? ಮಾಡ್ತಾ ಇದೀನಿ ಮೇಡಮ್, ತುಂಬಾ ಇಷ್ಟ ಆಯ್ತು. ನಾನು ಬೇರೆ ಕಡೆ ನೋಡಿದ್ದೆ, ಬಟ್ ನನ್ಗೆ ಅದು ಇಷ್ಟ ಆಗಿಲ್ಲ. ಇಲ್ಲಿ ಬಂದು ನೋಡಿದ್ಮೇಲೆ ನಂಗೆ ಇಷ್ಟ ಆಯ್ತು, ಅದಕ್ಕೆ ನಿಮ್ಮ ಹತ್ರ ಬಂದು ಪರ್ಚೇಸ್ ಮಾಡಿದ್ದು. ಆಪರೇಟಿಂಗ್ ಎಲ್ಲ ಕಲ್ತಿದ್ರೆ ಇವಾಗ ನೀವು ಸ್ಟಾರ್ಟಿಂಗ್ ನನ್ನ ಹತ್ರ ಬಂದಾಗ ಮೇಡಮ್ ಯಾವ ತರ ಆಪರೇಟ್ ಮಾಡೋದು ನನಗೆ ತುಂಬಾ ಭಯ ಆಗ್ತಿದೆ ಅಂತ ಹೇಳಿದ್ರಿ. ಇವಾಗ ಏನ್ ಅನಿಸ್ತಾ ಇದೆ ನಿಮಗೆ? ಇವಾಗ ತುಂಬಾ ಚೆನ್ನಾಗಿದೆ ಮೇಡಮ್, ಈಸಿಯಾಗಿ ಕಲ್ತ್ಕೊಂಡೆ. ನಾನು ತುಂಬಾ ಟೈಮ್ ಹಿಡಿಯುತ್ತೆ ಅನ್ಕೊಂಡಿದ್ದೆ, ಬಟ್ ಈಸಿಯಾಗಿ ಕಲ್ತ್ಕೊಂಡೆ. ಮಾಡ್ತಾ ಇದೀನಿ. ನೀವು ಆಪರೇಟಿಂಗ್ ಕಲ್ತ್ಕೊಂಡ್ರಿ? 1 ಡೇಲೆ ಕಲ್ತ್ಕೊಂಡೆ ಮೇಡಮ್. 1 ಡೇನು ಇರ್ದಿನ, 1 hour 2 hours ಅಷ್ಟೇ ಕಲ್ತ್ಕೊಂಡಿದೀನಿ. ಇವಾಗ ವರ್ಕ್ ಮಾಡ್ತಾ ಇದೀನಿ, ಚೆನ್ನಾಗಿ ನಡೀತಿದೆ. ಹೇಗೆ ಅನಿಸ್ತದೆ HSW ಮಷಿನ್? ತುಂಬಾ ಚೆನ್ನಾಗಿದೆ ಮೇಡಮ್, ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ, ಕಸ್ಟಮರ್ಗೂ ಇಷ್ಟ ಆಯ್ತು. ಚೆನ್ನಾಗಿದೆ, ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಓಕೆ, ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಟೈಲರ್ ಆಗಿದ್ರಿ. ಹೌದೌದು. ಇವಾಗ ಮುಂಚೆಗೂ ಹ್ಯಾಂಡ್ ವರ್ಕ್ ಗೆಲ್ಲ ನೀವು ಹೊರಗಡೆ ಕೊಡ್ತಾ ಇದ್ರಿ, ಇವಾಗ ನೀವೇ ಮಾಡ್ತಾ ಇದ್ದೀರಾ. ಇವಾಗ ಯಾವ ತರ ಅನ್ಸುತ್ತೆ? ಬೆಟರ್ ಫೀಲ್ ಆಗ್ತಿದ್ಯಾ? ಯಾವ ತರ? ಹ್ಞೂ ಮೇಡಮ್, ಮುಂಚೆ ಆದ್ರೆ ಅವ್ರು ಟೈಮ್ ಸರಿಯಾಗಿ ಬಂದು ತಗೊಂಡೋಗಲ್ಲ, ಅವ್ರಿಗೋಸ್ಕರ ನಾವು ವೇಟ್ ಮಾಡ್ಬೇಕು. ಇವಾಗ ಆತರ ಏನಿಲ್ಲ, ಡೈರೆಕ್ಟ್ ಆಗಿ ನಾವೇ ಮಾಡ್ಕೊಂಬೋದಲ್ಲ. ಸ್ವಲ್ಪ ನನ್ಗೂ ವರ್ಕ್ ಈಸಿ ಆಯ್ತು, ಕಷ್ಟ ಏನಿಲ್ಲ. ಓಕೆ, ಇವಾಗ ಮೆಟೀರಿಯಲ್ಸ್ ಎಲ್ಲ ತಗೊಂಡು ಯೂಸ್ ಮಾಡ್ತಾ ಇದ್ದೀರಾ, ನಮ್ ಥ್ರೆಡ್ಸ್ ಅದೆಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಮೇಲೆ ಡಿಸೈನ್ಸ್ ಬಗ್ಗೆ ಯಾವ ತರ? ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಮೇಡಮ್, ಥ್ರೆಡ್ಸ್ ಚೆನ್ನಾಗಿದೆ, ಬಟ್ ಬೇರೆ ಥ್ರೆಡ್ ಎಲ್ಲ ಸೆಟ್ ಆಗಲ್ಲ. ಇದೇ ಚೆನ್ನಾಗಿದೆ, ಇದು ಯೂಸ್ ಮಾಡಿದ್ರೆ ಬೆಸ್ಟ್, ಪ್ರಾಬ್ಲಮ್ ಎಲ್ಲ ಏನಿರಲ್ಲ. ಓಕೆ ಮೇಡಮ್. ಸರ್, ನೀವೇನ್ ಅಂತೀರಾ HSW ಮಷಿನ್ ಬಗ್ಗೆ? ನೀವು ಬಂದು ನೋಡಿದ್ರಿ? ಇಲ್ಲ, ನಾನು ಫಸ್ಟ್ ಟೈಮ್ ಹಾಕಿದ್ದು, ಚೆನ್ನಾಗಿದೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ಓಕೆ, ಥ್ಯಾಂಕ್ ಯು. ಅದಕ್ಕೆ ಚೆನ್ನಾಗಿ ಸಪೋರ್ಟ್ ಆಗ್ತಿದೆ. ನಿಮ್ಮ ಹುಡುಗರು ಬಂದು ಹೇಳ್ಕೊಟ್ರು ನಿಮಗೆ, ಚೆನ್ನಾಗಿದೆ. ಬಟ್ ಇವರು ಫ್ರೀ ಇಲ್ದಿರ ಕೆಲಸ ಮಾಡ್ತಾ ಇದ್ದಾರೆ, ನೈಟಲ್ಲಿ ಅಲ್ಲೇ ಮುಳ್ಕೊಂತಿದ್ದಾರೆ. ಈಗ ಅದಕ್ಕೆ ಅಟ್ಯಾಚ್ಮೆಂಟ್ ತಗೊಳ್ಳೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ, ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಆಪರೇಟಿಂಗ್ ಅಲ್ಲಿ ನಿಮ್ಗೆ, ಮಷೀನ್ ಅಲ್ಲಿ, ಆಮೇಲೆ ಹೇಳ್ಕೊಡೋದ್ರಲ್ಲಿ ನಿಮ್ಗೆ ಏನಾದ್ರು ಸಪೋರ್ಟ್ ಚೆನ್ನಾಗಿದೆ. ಸಪೋರ್ಟ್ ಚೆನ್ನಾಗಿತ್ತು ನನಗೆ. ಆ ಸಪೋರ್ಟ್ ಇದ್ರೆ ತಾನೇ ಚೆನ್ನಾಗಿರುತ್ತೆ. ನಮ್ದು ಏನಾದ್ರು ಆಯ್ತು ಅಂದ್ರೆ ರೆಸ್ಪಾನ್ಸ್ ಮಾಡ್ತೀರಾ. ಓಕೆ, ನಿಮ್ಗೆ ಸರಿ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ನಾವು ಬ್ಯಾಂಗ್ಳೂರಲ್ಲಿ ಇವಾಗ ಜಾಕ್ ಆಥರೈಸ್ಡ್ ಡೀಲರು ನಾವು ಆಗಿದ್ದೀವಿ. ಜಾಕ್ ಅಲ್ಲಿ ನೀವು ಯಾವ್ದೇ ಮಾಡೆಲ್ ಬೇಕಂದ್ರೂ ಬೇಸಿಕ್ ಇಂದ ಹೈಯರ್ ಎಂಡ್ ಮಾಡೆಲ್ ವರೆಗೂ ಎಲ್ಲಾ ಸ್ಪೆಷಲ್ ಮಷಿನ್ಸ್ ಎಲ್ಲ ಅವೈಲೇಬಲ್ ನಮ್ಮ ಹತ್ರ ಇರುತ್ತೆ. ಅಟ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಇರುತ್ತೆ. ಇದು ಜಾಕ್ FI ಅಂತ, ಇದು A2B ಅಂತ. ಇದು FI ಬಂದ್ಬಿಟ್ಟು ನಿಮ್ಗೆ ಸಿಂಗಲ್ ನೀಡಲ್ ಬರುತ್ತೆ. ಇದ್ರಲ್ಲಿ ಆಟೋಮೆಟಿಕ್ ನೀಡಲ್, ಲೈಟ್ ನೀಡಲ್ ಪೊಸಿಷನ್, ಆಟೋಮೆಟಿಕ್ ಬಾಬಿನ್ ವೈಂಡಿಂಗ್ ಎಲ್ಲ ಬರುತ್ತೆ. A2B ಬಂದ್ಬಿಟ್ಟು ಆಟೋ ಟ್ರಿಮ್ಮಿಂಗ್ ಇರುತ್ತೆ ನಿಮ್ಗೆ. ಆಟೋ ಟ್ರಿಮ್ಮಿಂಗ್ ಪೀಸ್ ವರ್ಕ್ ಮಾಡೋರೆಲ್ಲ A2B ತುಂಬಾ ಇಷ್ಟಪಡ್ತಾರೆ, ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಇದು ಬಂದ್ಬಿಟ್ಟು ಬೇಸಿಕ್ ಮಾಡಲ್. ಇದು ಬೇಸಿಕ್ ಮಾಡಲ್. ಬೇಸಿಕ್ ಮಾಡಲ್ FI ಅಂತ ಬರುತ್ತೆ, ಅದು A2B ಅಂತ ಬರುತ್ತೆ. ಯಾವ್ದೇ ಮಿಷಿನ್ಸ್ ಬೇಕಂದ್ರೂ ಜಾಕ್ ಅಲ್ಲಿ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಅವೈಲೇಬಲ್ ಇದೆ. ಜಾಕ್ ಗೆ ಆಥರೈಸ್ಡ್ ಡೀಲರ್ ಆಗಿದೆ ಬ್ಯಾಂಗ್ಳೂರಲ್ಲಿ. ಓಕೆ, ಆಥರೈಸ್ಡ್ ಡೀಲರ್ ಅಲ್ವಾ ಮ್ಯಾಮ್? ಆಥರೈಸ್ಡ್ ಡೀಲರ್. ಸಿಸ್ಟಮ್ ಅಲ್ಲಿ ಏನೋ ಮಾಡ್ತಾ ಇದೀರಾ? ಏನ್ ಮಾಡ್ತಾ ಇದೀರಾ ಮ್ಯಾಮ್? ಮೇಡಮ್, ಸಿಸ್ಟಮ್ ಅಲ್ಲಿ ಈಗ ಕಸ್ಟಮೈಸೇಷನ್ ಆರ್ಡರ್ಸ್ ಕೊಟ್ಟಿರ್ತಾರೆ. ಇವಾಗ ನಾವ್ ಈ ನೆಕ್ ಅವ್ರಿಗೆ ಕೊಟ್ಟಿರ್ತೀವಿ. ಇದ್ರಲ್ಲಿ ಈಗ ಅವ್ರಿಗೆ ಬ್ಯಾಕ್ ಅಲ್ಲಿ ವಿಡ್ತ್ ಕಡಿಮೆ ಬೇಕಾಗುತ್ತೆ, ಇಲ್ಲಿ ಬ್ರಾಡ್ ಬೇಕಾಗುತ್ತೆ, ಲೆಂತ್ ಕಡಿಮೆ ಬೇಕಾಗುತ್ತೆ. ಆತರ ಇರೋದನ್ನ ಅವ್ರು ನಮ್ಗೆ ಹೇಳಿದ್ರೆ ನಾವು ಅವ್ರಿಗೆ ಆಲ್ಟ್ರೇಷನ್ ಮಾಡ್ಕೊಡ್ತೀವಿ. ಇಲ್ಲಾಂದ್ರೆ ಪ್ಲಸ್ ಇದೇ ಇದ್ರಲ್ಲಿ ಅವ್ರು ಬೇರೆ ಬೇರೆ ಕೇಳ್ತಾರೆ. ಈ ಡಿಸೈನ್ ನಮ್ಗೆ ಬೇರೆ ಬೇರೆ ನೆಕ್ ಅಲ್ಲಿ ಬೇಕು ಅಂತ ಕೇಳ್ತಾರೆ. ಲೈಕ್ ಬೇರೆ ತೋರಿಸ್ತೀನಿ ನಿಮ್ಗೆ, ಈ ನೆಕ್ ಬೋಟ್ ನೆಕ್ ಅಲ್ಲಿ ಕೊಡಿ ನನ್ಗೆ, ಆತರ ಕೇಳ್ತಾ ಇರ್ತಾರೆ. ಆತರ ಕೇಳಿದ್ರೆ ಅವ್ರಿಗೆ ನಾವು ಮಾಡಿ ಕಳಿಸ್ತಾ ಇರ್ತೀವಿ. ಈ ತರ ಯಾವ ನೆಕ್ ಯಾವ ಇದ್ರಲ್ಲಿ ಬೇಕಂದ್ರೂ ಅವ್ರಿಗೆ ರೆಡಿ ಇರ್ತದೆ. ಓಕೆ, ರೆಡಿ ಇರುತ್ತೆ. ಹೌದೌದು, ಮಾಡಿ ಕಳಿಸ್ತೀವಿ. ಟೈಮ್ ಕೊಡ್ಬೇಕು, 1 ಡೇ. ಎವ್ರಿ ಡಿಸೈನ್ ಯಾವ ತರ ಬೇಕಂದ್ರೂ ಅವ್ರಿಗೆ ನಾವು ಕೊಡ್ತಾ ಇರ್ತೀವಿ, ಮಾಡ್ಕೊಡ್ತೀರಾ? ಹೌದು.
ನೋಡಿ ಈ ತರ ಕಸ್ಟಮರ್ ಕಳಿಸ್ತಾ ಇರ್ತಾರೆ, ಕಸ್ಟಮರ್ ನಮ್ಗೆ ಈ ತರ ಮೆಜರ್ಮೆಂಟ್ ಬೇಕು ಅವ್ರಿಗೆ, ಯಾಕೆಂದ್ರೆ ಎಲ್ಲಾ ಮೆಜರ್ಮೆಂಟ್ ಎಲ್ಲಾರ್ಗು ಆಗಲ್ಲ. ಹೌದು, ಈ ತರ ಆಗೋದಿಲ್ಲ. ನಮ್ಗೆ ಕಳ್ಸಿದ್ರೆ ಅವ್ರಿಗೆ ನೀಟಾಗಿ ಮಾಡ್ಕೊಟ್ಟು ಅವ್ರಿಗೆ ಕನ್ಫರ್ಮೇಶನ್ ನಾವು ಕೇಳ್ತೀವಿ ಅವ್ರಿಗೆ, ಓಕೆನಾ ಏನು ನೋಡಿ ನಿಮ್ಗೆ ಅದು ಓಕೆನಾ ಅಂದ್ಮೇಲೆ ನಾವು ಅವ್ರಿಗೆ ಮಾಡಿ ಕಳಿಸ್ತಾ ಇರ್ತೀವಿ. ಪ್ರತಿಯೊಂದು ನೋಡಿ ಈ ತರ ಮಾಡಿ ಕಳಿಸ್ತಾ ಇರ್ತೀವಿ. ಅವ್ರು ಕೇಳಿರೋ ಡಿಸೈನ್ ಈ ಡಿಸೈನ್ ಈ ಬಿಡ್ತು ನೆಕ್ಕು ನಮ್ಗೆ ಬೇಕು ಅಂತ ಅಂದಾಗ ಅವ್ರಿಗೆ ಮಾಡಿ ಕಳಿಸ್ತೀರಾ? ಹೌದು. ಮೀನ್ಸ್ ಇವಾಗ ಮಿಷಿನ್ ತಗೊಂಡಿಲ್ಲ ಅಂದ್ರು ನಿಮ್ಮ ಹತ್ರ ಎಂಬ್ರಾಯ್ಡರೀಸ್ ಏನಾದ್ರು ಅರ್ಜೆಂಟ್ ಆಗಿ ಯಾರಿಗಾದ್ರೂ ಬೇಕಂದ್ರೆ ಮಾಡ್ಕೊಡ್ತೀರಾ ಮ್ಯಾಮ್ ನೀವು? ಮಾಡ್ಕೊಡ್ತೀರಾ ನೀವು? ಮೀನ್ಸ್ ಟೈಲರ್ಸ್ ಇಲ್ಲ ಮನೇಲಿ ಯಾರಾದ್ರೂ ಲೇಡೀಸ್ ಹೊಲಿತಾ ಇದ್ರೆ ಬ್ಲೌಸಸ್ ಏನಾದ್ರು ನಮ್ ಕಸ್ಟಮರ್ ಗಳು ಇರ್ತಾರೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಕಸ್ಟಮರ್ ಏನ್ ಇದಾರಲ್ವಾ ಮಷಿನ್ ತಗೊಂಡಿರೋರು, ಅವ್ರ ನಿಯರೆಸ್ಟ್ ಏರಿಯಾದಲ್ಲಿ ಇರೋರ್ಗೆ ನಾವು ಸಜೆಸ್ಟ್ ಮಾಡ್ತೀವಿ. ನಮ್ ಕಸ್ಟಮರ್ಸ್ ಅಲ್ಲಿ ಇದಾರೆ, ನೀವು ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಅಂತ ಸಜೆಸ್ಟ್ ಕೂಡ ಮಾಡ್ಕೊಡ್ತೀರಾ? ಮಾರ್ಕೆಟಿಂಗ್ ನಾವು ಅವ್ರಿಗೆ ಈಸಿಯಾಗಿ ಹೆಲ್ಪ್ಫುಲ್ ಮಾಡ್ಕೊಡ್ತೀರಾ? ಮೀನ್ಸ್ ಜಸ್ಟ್ ಮಿಷಿನ್ ಒಂದು ಸೇಲ್ ಮಾಡೋದಂತಲ್ಲ, ಸೇಲ್ ಆದ್ಮೇಲೆ ಅವ್ರಿಗೆ ಒಳ್ಳೆ ಸರ್ವಿಸ್ ಕೂಡ ಕೊಡ್ತೀವಿ, ಕಸ್ಟಮರ್ಸ್ ಕೊಡ್ತೀವಿ, ಸರ್ವಿಸ್ ಕೊಡದೆ ಕಸ್ಟಮರ್ಸ್ ಕೊಡ್ತಾ ಇದೀರಾ. ಇನ್ ಇದ್ರಕ್ಕಿಂತ ಇನ್ನೇನು ಬೇಕು ಮ್ಯಾಮ್ ನಮ್ಮ ವ್ಯೂವರ್ಸ್ ಎಲ್ಲಾರ್ಗು? ಎಲ್ಲಾ ಲೇಡೀಸ್ಗೂ ಒಂಥರ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು ಮ್ಯಾಮ್ ಈ ಮಿಷಿನ್. ಮ್ಯಾಮ್ ಅಟ್ ಲಾಸ್ಟ್ ಫಿನಿಶಿಂಗ್ ಅಲ್ಲಿ ನಮ್ಮ ವ್ಯೂವರ್ಸ್ ಗೆ, ನಮ್ಮ ಲೇಡೀಸ್ ಗೆ ಇಲ್ಲ ನಮ್ಮ ಟೈಲರ್ಸ್ ಗಳಿಗೆ ನೋಡ್ತಾ ಇರ್ತಾರೆ ಎಷ್ಟೋ ಜನ ವಿಡಿಯೋಸ್ ನ, ಏನ್ ಹೇಳಕ್ ಇಷ್ಟ ಬೀಳ್ತೀರಾ ಮ್ಯಾಮ್ ಫೈನಲ್ ಆಗಿ? ಬನ್ನಿ ನಮ್ಮ ಶಾಪ್ ಬನ್ನಿ, ವಿಸಿಟ್ ಮಾಡಿ. ನಿಮ್ಗೆ ಯಾವ್ದೇ ರೀತಿ ಡೌಟ್ಸ್ ಇದ್ರು ಒಂದ್ಸಲ ವಿಸಿಟ್ ಮಾಡಿ. ವಿಸಿಟ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಮಷಿನ್ ಡಿಸ್ಪ್ಲೇಸ್ ಇರುತ್ತೆ, ನೋಡ್ಕೊಂಡು ನಿಮ್ಗೆ ಒಂದಲ್ಲ 2 ಸಜೆಷನ್ ಕೇಳಿ ನಾವು ಹೇಳ್ತೀವಿ ನಿಮ್ಗೆ ಯಾವ್ದು ಬೆಟರ್ ಫೀಲ್ ಆಗುತ್ತೋ ಡಿಸ್ಕಸ್ ಮಾಡಿ ಒಂದು ಫೈನಲೈಸ್ ಮಾಡ್ಕೊಂಡು ತಗೋಬೋದಲ್ವಾ ಮ್ಯಾಮ್? ಮೀನ್ಸ್ ಒಂದು ಮ್ಯಾಮ್ ನಮ್ಮ ವ್ಯೂವರ್ಸ್ ಗೆ ಏನಾದ್ರು ಒಂದು ಸ್ಪೆಷಲ್ ಡಿಸ್ಕೌಂಟ್ ಇದೆಯಾ ಮ್ಯಾಮ್? ನಿಮ್ಮ ಪಕ್ಕದಲ್ಲಿ ಇದೆಯಲ್ಲ HSW 5G ಮಿಷಿನ್ ಗೆ ಎಲ್ಲಾದ್ರಲ್ಲೂ ಡಿಸ್ಕೌಂಟ್ಸ್ ಇದೆ. HSW ಅಂತಲ್ಲ, ಯಾವ್ದೇ ಮಿಷಿನ್ ತಗೊಂಡ್ರು ಅವ್ರಿಗೆ ಡಿಸ್ಕೌಂಟ್ ಮಾಡಿ ಅವ್ರಿಗೆ ಕೊಡ್ತೀರಾ? ಮೀನ್ಸ್ ನಮ್ಮ ಚಾನೆಲ್ ಹೆಸರು ಹೇಳಿ ಫ್ರೆಂಡ್ಸ್, ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಕೊಡ್ತೀರಾ ಅಲ್ವಾ? ಹೌದು, ನಿಮ್ ಕಡೆಯಿಂದ ಬಂದ್ರು ನಾವು ಡಿಸ್ಕೌಂಟ್ ಕೊಡ್ತೀರಾ? ಓಕೆ ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿತ್ತು ನಿಮ್ಮ ಮಿಷಿನ್ಸ್. ಎಂಬ್ರಾಯ್ಡ್ರಿ ಅಂತೂ ತುಂಬಾನೇ ಚೆನ್ನಾಗಿದೆ, ಸಕ್ಕದಾಗಿದೆ ಡಿಸೈನ್ಸ್ ಮಾತ್ರ. ಲೇಡೀಸ್ ಅಂತೂ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಅನ್ಕೊಂಡಿದೀನಿ ಈ ವಿಡಿಯೋ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ.